ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಈ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಕೆಲವೊಂದು ಬದಲಾವಣೆಗಳೊಂದಿಗೆ ಅಧಿಸೂಚನೆಯನ್ನು ಆನ್ಲೈನ್ ಅರ್ಜಿಯನ್ನು 5/4/2024 ಪ್ರಾರಂಭಿಸಲಾಗಿದೆ. ಏನು ಆ ಬದಲಾವಣೆ ಅಂತ ತಿಳಿಸ್ತೀನಿ. ಕೇವಲ ಒಂದು ಬದಲಾವಣೆಗಳು ಮಾತ್ರ ಆಗಿದೆ. ಅದು ITI ಕೋರ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಏನಪ್ಪ ಅದು ಅಂದರೆ ITI ವಿದ್ಯಾರ್ಥಿಗಳು, ITI ಕೋರ್ಸ್ ಮುಗಿದಂಥ ವಿದ್ಯಾರ್ಥಿಗಳು ಮಾತ್ರ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗಿದೆ. ಅಂದರೆ ಒಂದು ಭಾಷಾ ವಿಷಯ ಅಂದರೆ ಯಾವುದಾದ್ರೂ ಕನ್ನಡ ಅಂದರೆ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜಲ್ಲಿ NIOS ವತಿಯಿಂದ ಇಲ್ಲ ದೂರ ಶಿಕ್ಷಣ ವತಿಯಿಂದ ಇಲ್ಲ ಪದವಿ ಪೂರ್ವ ಅಂದರೆ PUCಲಿ ಎಲ್ಲಾದರೂ ಕೂಡ ಒಂದು ಲ್ಯಾಂಗ್ವೇಜ್ ಆಗಿ ಪಡೆದಿರಬೇಕು. ಕಾರಣ ಏನಂದರೆ ITIನಲ್ಲಿ ಯಾವುದೇ ಲ್ಯಾಂಗ್ವೇಜ್ ಇರೋದಿಲ್ಲ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರೋದಿಲ್ಲ. ಆದ ಕಾರಣ ITI ಅಭ್ಯರ್ಥಿಗಳು ಮಾತ್ರ ಇದನ್ನು ಪಾಸಾಗಿದ್ದರೆ ಮಾತ್ರ ಅವರಿಗೆ ಇದಕ್ಕೆ ಅವಕಾಶವಿರುತ್ತದೆ, ಇಲ್ಲಾಂದರೆ ಅವಕಾಶವಿರೋದಿಲ್ಲ.